ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದರೆ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು ವಿಚಾರ ಏನಪ್ಪ ಅಂದರೆ, ನ್ಯಾಷನಲ್ ಗವರ್ನೆನ್ಸ್ ಡಿವಿಷನ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ನಿಕೇಟಮ್ ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇರ್ತವೆ. ಹಾಗೆ ಈ ಬ್ರ್ಯಾಂಚ್ ಬಂದು ನ್ಯೂ ದೆಹಲಿಯ ಬ್ರ್ಯಾಂಚ್ ಆಗಿದ್ದು, ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಷ್ಟ ಇರೋವಂಥವ್ರು ಇಲ್ಲಿ ಕಾಣಿಸ್ತಿರೋ ವೆಬ್ಸೈಟ್ನ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತದೆ. ಮತ್ತು ಈ ನೋಟಿಫಿಕೇಷನನ್ನು ಜನವರಿ 24ನೇ ತಾರೀಕು ಹೊರಡಿಸಲಾಗಿರುತ್ತದೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಹುದ್ದೆಗಳು ಒಟ್ಟು 32 ಹುದ್ದೆಗಳು ಖಾಲಿ ಇದ್ದು, ಹೆಡ್ ಸೆಮೆಂಟ್ನ 8 ಹುದ್ದೆಗಳು, ಸೀನಿಯರ್ ಕನ್ಸಲ್ಟೆಂಟ್ನ 10 ಹುದ್ದೆಗಳು, ಕನ್ಸಲ್ಟೆಂಟ್ನ 14 ಹುದ್ದೆಗಳು ಖಾಲಿ ಇದ್ದು, ಒಟ್ಟು 32 ಹುದ್ದೆಗಳು ಖಾಲಿ ಇರ್ತವೆ. ಹಾಗೆ ಈ ಹುದ್ದೆಯು ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಇದ್ದು, ಈ ಹುದ್ದೆಯ ಪೀರಿಯಡ್ ಬಂದು 2 ಇಯರ್ಸ್ ಆಗಿರ್ತದೆ. ಅಂದರೆ 2 ಇಯರ್ಸ್ ಕಾಂಟ್ರಾಕ್ಟ್ ಇರುತ್ತದೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು www.dicgovernment.in ಈ ವೆಬ್ಸೈಟ್ಗೆ ಹೋಗಿ, ಅಥವಾ www.meitvgovernment.in ಈ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಬಹುದಾಗಿರ್ತದೆ. ಇನ್ನು ಈ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಫೆಬ್ರವರಿ 14ನೇ ತಾರೀಕು ಆಗಿದ್ದು, ಅದರೊಳಗಡೆ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಿ. ಫೆಬ್ರವರಿ 14ನೇ ತಾರೀಕು ಗಂಟ ಅಂದರೆ ನೈಟ್ವರೆಗೂ ನಿಮಗೆ ಸಮಯ ಇರುತ್ತೆ. ಅದರೊಳಗಡೆ ಆಗಿ ಅರ್ಜಿ ಸಲ್ಲಿಸೋಕೆ ಇಷ್ಟ ಇರೋವಂಥವ್ರು ಅರ್ಜಿ ಸಲ್ಲಿಸಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರು ಕೊನೆಯ ಸಮಯದವರೆಗೂ ವೆಯ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಹಾಗೆ ಡೊಮೈನ್ ಟೆಕ್ನೋ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್, ಪ್ರಾಜೆಕ್ಟ್ ಕೆಪಾಸಿಟಿ ಬಿಲ್ಡಿಂಗ್. ಇನ್ನು ಏಜ್ ಲಿಮಿಟ್ ನೋಡೋದಾದರೆ 55 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಗಿರುತ್ತದೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾದವರಿಗೆ ಪರ್ ಹ್ಯಾನಮ್ ಬಂದು 37 ಲಕ್ಷ ನಿಮಗೆ ಸ್ಯಾಲ್ರಿ ಇರುತ್ತೆ. ಬೇಕಿದ್ರೆ ನೀವು ಮಂತ್ಲಿಗೆ ಕನ್ವರ್ಟ್ ಮಾಡ್ಕೋಬೋದಾಗಿರ್ತದೆ. ಹಾಗೆ ಇದು ಮ್ಯಾಕ್ಸಿಮಮ್ ಸ್ಯಾಲ್ರಿ ಆಗಿರ್ತದೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗೆ ಟ್ರೈನಿಂಗ್ ಕೂಡ ಇರ್ತದೆ. ಅಂದರೆ ಫಸ್ಟ್ ಮಂತ್ ಹಾಗೆ ಟ್ರೈನಿಂಗ್ ಕೂಡ ಇದ್ದು, ಅದಾದಮೇಲೆ ನಿಮಗೆ ಮೇನ್ ವರ್ಕ್ನ ಹೇಳ್ತಾರೆ. ಇನ್ನು ಈ ಹುದ್ದೆಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ, ಗ್ರ್ಯಾಜುಯೇಷನ್ ಆಗಿರುವಂಥ BE, BTech, MSc ಅಥವಾ ಈಕ್ವಲೆಂಟ್ ಇನ್ ರಿಲೇಟೆಡ್ ಟೆಕ್ನಿಕಲ್ ಫೀಲ್ಡ್ನಲ್ಲಿ ಈಕ್ವಲೆಂಟ್ ಆಗಿರೋರು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ನಲ್ಲಿ MTech, MS, MBA ಆರ್ ಈಕ್ವಲೆಂಟ್ ಇನ್ ರಿಲೇಟೆಡ್ ಫೀಲ್ಡ್ನಲ್ಲಿ ಆಗಿರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಸರ್ಟಿಫಿಕೇಟೇಷನ್ ಇನ್ PMP ಅಥವಾ ಪ್ರಿನ್ಸ್ 2 ಸಿರಮ್ ಮಾಸ್ಟರ್ ಅಗಿಲ್ ಫ್ರೇಮ್ವರ್ಕ್ ಅದರ್ ಕಂಪನಿ ಸರ್ಟಿಫಿಕೇಟ್. ಹಾಗೆ ನೀವು ಅಪ್ಲೈ ಮಾಡೋತ್ತಿರೋವಂಥವ್ರು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೆ ಈ ಹುದ್ದೆ ಸಿಗೋ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗೆ ಮಿನಿಮಮ್ 6 ಮಂತ್ ಡ್ಯೂರೇಷನಲ್ಲಿ ನೀವು 6 ಮಂತ್ ಸರ್ಟಿಫಿಕೇಟ್ನ ಪಡೆದಿರಬೇಕಾಗುತ್ತೆ. ಅಂದರೆ ಕೋರ್ಸ್ ಮಾಡಿ 6 ಮಂತ್ ಮಿನಿಮಮ್ 6 ಮಂತ್ ನೀವು ಕೋರ್ಸ್ ಮಾಡಿ ಈ ಸರ್ಟಿಫಿಕೇಟ್ನ ಪಡೆದಿರಬೇಕಾಗುತ್ತೆ. ಹಾಗೆ ಎಕ್ಸ್ಪೀರಿಯೆನ್ಸ್ ಕೂಡ ಈ ಹುದ್ದೆಗೆ ಅರ್ಜಿ ಸಲ್ಲಿಸೋರಿಗೆ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕಾಗಿದ್ದು, 15+ ಆಫ್ ಎಕ್ಸ್ಪೀರಿಯೆನ್ಸ್ ಇನ್ ITA ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಕನ್ಸಲ್ಟಿಂಗ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ರೋಲ್ಸ್, ಪರ್ಟಿಕ್ಯುಲರ್ಲಿ ಇನ್ ಗವರ್ನೆನ್ಸ್,
ಟ್ರಾನ್ಸ್ಫರೇಷನ್ ಆರ್ ಲಾರ್ಜ್ ಸ್ಕೇಲ್ IT ಪ್ರಾಜೆಕ್ಟ್ನಲ್ಲಿ 15 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ. ಮತ್ತು ಎರಡನೇದಾಗಿ 8 years ಮ್ಯಾನೇಜಿಂಗ್ ಆ್ಯಂಡ್ ಕಂಪ್ಲೀಟ್ ಲೈಫ್ ಸೈಕಲ್ ಆಫ್ ಲಾರ್ಜ್ ಸ್ಕೇಲ್ IT ಪ್ರಾಜೆಕ್ಟ್ ಇನ್ಕ್ಲೂಡಿಂಗ್ ಕಾನ್ಸ್ಪರೇಷನ್ ಡಿಸೈನಿಂಗ್ ಡೆವಲಪ್ಮೆಂಟ್ನಲ್ಲಿ ಅಂದರೆ ಸಾಫ್ಟ್ವೇರ್ ಫೀಲ್ಡ್ನಲ್ಲಿ ನಿಮಗೆ 8 years ಎಕ್ಸ್ಪೀರಿಯೆನ್ಸ್ ಇರಬೇಕಾಗ್ತದೆ. ಮ್ಯಾನೇಜ್ಡ್ ಅಟ್ ಲೀಸ್ಟ್ 2 ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆನ್ ದ ಬಿಡ್ ಮ್ಯಾನೇಜ್ಮೆಂಟ್ ಸೈಕಲ್ಸ್. ಅಂದರೆ ನಿಮಗೆ ಆಲ್ಮೋಸ್ಟ್ ಈ ಹುದ್ದೆಗೆ ಆಯ್ಕೆ ಆಗಬೇಕಂದ್ರೆ IT ಫೀಲ್ಡ್ನಲ್ಲಿ ನಿಮಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕಾಗ್ತದೆ. ಇನ್ನು ಎರಡನೇದಾಗಿ ಸೀನಿಯರ್ ಕನ್ಸಲ್ಟೆಂಟ್ನ ಹುದ್ದೆಗೆ ಮ್ಯಾಕ್ಸಿಮಮ್ ನಿಮಗೆ ಸ್ಯಾಲ್ರಿ ಬಂದು 30 lakhs per annum ಆಗಿರ್ತದೆ. ಹಾಗೆ ಸ್ಯಾಲ್ರಿ ಹೈಕ್ ಬಂದು 10% ಅದಕ್ಕೆ ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಸ್ಯಾಲ್ರಿ ಹೈಕ್ ಕೂಡ ಇರುತ್ತೆ ಇಯರ್ಲಿ ಆ ರೀತಿ, ಅಥವಾ ನಿಮಗೆ ನಿಮ್ಮ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ. ಮತ್ತು ಏಜ್ ಲಿಮಿಟ್ ಬಂದು 55 years ಆಗಿತ್ತು. ಇದು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಗಿದ್ದು, ಮಿನಿಮಮ್ ಏನು ನೀಡಲಿಲ್ಲ. ಇದು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಮಾತ್ರ ಆಗಿರುತ್ತೆ. ಡಿಸೈನಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್, ಇನ್ಫ್ರಾಸ್ಟ್ರಕ್ಚರ್, ಗವರ್ನೆನ್ಸ್, ವೇರಿಯಸ್ ಪ್ರಾಜೆಕ್ಟ್ಸ್ ಆ್ಯಂಡ್ ಸ್ಟ್ಯಾಟ್ಯೂಟಿ ಡೆವಲಪ್ಮೆಂಟ್ ರಿಪೋರ್ಟ್ಸ್, ಹೈಕೋರ್ಟ್ ಸ್ಟೇಟ್ ಗವರ್ನೆನ್ಸ್ ಸ್ಟ್ಯಾಂಡರ್ಡ್ ಅಪ್ಲಿಕೇಶನ್. ಅಂದರೆ ಡಿಸೈನಿಂಗ್ ಮತ್ತು ಆರ್ಕಿಟೆಕ್ಚರ್ ಅಂದರೆ ಬಿಲ್ಡಿಂಗ್ ಇದರಲ್ಲಿ ಆ ಥರ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರ್ತದೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಎಜುಕೇಷನ್ ಕ್ವಾಲಿಫಿಕೇಷನ್ ಇದಕ್ಕೂ ಕೂಡ ಸೇಮ್ ಇರುತ್ತೆ. ಗ್ರ್ಯಾಜುಯೇಷನ್ ಆಗಿರೋರು ಅದರಲ್ಲಿ BE BTech MCA ಅಥವಾ ಈಕ್ವಲೆಂಟ್ ರಿಲೇಟೆಡ್ ಇನ್ ಟೆಕ್ನಿಕಲ್ ಫೀಲ್ಡ್ನಲ್ಲಿ. ಮತ್ತು ಸರ್ಟಿಫಿಕೇಟ್ಸ್ ಬಂದು ಅದು ಕಾಂಪರಬಲ್ ಸರ್ಟಿಫಿಕೇಟ್ ಕೋರ್ಸ್ ಇನ್ ಪ್ರಾಜೆಕ್ಟ್ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಮಿನಿಮಮ್ 6 month ಡ್ಯೂರೇಷನ್. ಪ್ರಿನ್ಸ್ ಟು ಸೀರಮ್ ಮಾಸ್ಟರ್ ಅಗಿಲ್ ಫ್ರೇಮ್ವರ್ಕ್ನಲ್ಲಿ ನಿಮಗೆ ಸರ್ಟಿಫಿಕೇಟ್ ಇರಬೇಕಾಗ್ತದೆ. ಅದು ಮಿನಿಮಮ್ ಆದರೂ 6 month ಇರಬೇಕಾಗ್ತದೆ. ಆಲ್ಮೋಸ್ಟ್ ಈ ಹುದ್ದೆಗೆ ಎಲ್ಲರೂ ಗ್ರ್ಯಾಜುಯೇಷನ್ ಆಗಿರಲೇಬೇಕಾಗಿರ್ತದೆ. ಮಿನಿಮಮ್ 10 years ಎಕ್ಸ್ಪೀರಿಯೆನ್ಸ್ ಇನ್ IT ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗ್. ಇದು ಕೂಡ ಸೇಮ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗ್ತದೆ. ಬಟ್ ಇದಕ್ಕೆ ಎಕ್ಸ್ಪೀರಿಯೆನ್ಸ್ ಇಯರ್ಸ್ ಬಂದು ಕಡಿಮೆ ಇರುತ್ತೆ ಅಷ್ಟೇ. ಇನ್ನು ಕೊನೆಯದಾಗಿ ಕನ್ಸಲ್ಟೆಂಟ್ನ ಹುದ್ದೆಗೆ ಪರ್ ಆ್ಯನಮ್ ನಿಮಗೆ 20 lakhs ಗಂಟ ಮ್ಯಾಕ್ಸಿಮಮ್ ಸ್ಯಾಲ್ರಿ ಇರುತ್ತೆ. ಹಾಗೆ 10% ಇಂಕ್ರಿಮೆಂಟ್ ಕೂಡ ಇದೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 55 years ಆಗಿರುತ್ತೆ. ಪ್ರಿಲಿಮಿನರಿ ರೆಸ್ಪಾನ್ಸಿಬಿಲಿಟಿ, ಟೆಕ್ನಿಕಲ್ ಅಪಿಯರೆನ್ಸ್. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇದಕ್ಕೂ ಕೂಡ BE BTech MCE ಈಕ್ವಲೆಂಟ್ ಇನ್ನು ರಿಲೇಟೆಡ್ ಟೆಕ್ನಿಕಲ್ ಫೀಲ್ಡ್ನಲ್ಲಿ, ಅಥವಾ ಇನ್ನು ಸರ್ಟಿಫಿಕೇಟ್ಸ್ ಕೂಡ ಸೇಮ್. ಮತ್ತು 6 month ಡ್ಯೂರೇಷನಲ್ಲಿ ನೀವು ಸರ್ಟಿಫಿಕೇಟ್ನ ತೊಗೊಂಡಿರಬೇಕಾಗ್ತದೆ. ಇದಕ್ಕೆ ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಬಂದು 5 years ಆಗಿರುತ್ತದೆ. ಇನ್ನು ಎಕ್ಸ್ಪೀರಿಯೆನ್ಸ್ ಫೀಲ್ಡ್ ಕೂಡ ಎಲ್ಲ ಸೇಮ್ ಇರುತ್ತೆ. ಇನ್ನು ಏನಾದರೂ ನಿಮ್ಗೇನಾದ್ರು ಡೌಟ್ ಇದ್ದರೆ ಇಲ್ಲಿ ಕಾಣಿಸ್ತಿರೋ ಇಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಿರ್ತದೆ. hr.sem@sem.government.in ಈ ವೆಬ್ಸೈಟ್ಗೆ ಹೋಗಿ ಈ ಇಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಿರ್ತದೆ. ಇನ್ನು ಸ್ಟೇಟ್ ವೈಸ್ನಲ್ಲಿ ನೀವು ಹುದ್ದೆ ಎಲ್ಲೆಲ್ಲಿ ಖಾಲಿ ಇದೆ ಅಂತ ನೋಡೋದಾದರೆ ಟೋಟಲ್ 17 ಸ್ಟೇಟ್ನಲ್ಲಿ ಈ ಹುದ್ದೆಗಳು ಖಾಲಿ ಇದ್ದು, ಸ್ಟೇಟ್ನಲ್ಲೂ ಎಲ್ಲ ಹುದ್ದೆಗಳೂ ಒಂದೊಂದು ಅಂದರೆ ಅಲ್ಲಿಗೆ ತಕ್ಕಾಗೆ ಇದೆ. ಆಂಧ್ರ ಪ್ರದೇಶ್, ಚಂಡೀಗಢ, ದೆಹಲಿ, ಗೋವಾ, ಗುಜರಾತ್, ಹಿಮಾಚಲ್ ಪ್ರದೇಶ್, ಜಾರ್ಖಂಡ್, ಕರ್ನಾಟಕ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಒಡಿಶಾ, ಪಂಜಾಬ್,
ರಾಜಸ್ಥಾನ್, ತಮಿಳು, ತೆಲಂಗಾಣ, ಉತ್ತರಾಖಂಡ್, ವೆಸ್ಟ್ ಬೆಂಗಾಲ್ ಟೋಟಲ್ 17 ಸ್ಟೇಟ್ಸಲ್ಲಿ ನಿಮಗೆ ಈ ಹುದ್ದೆಗಳು ಖಾಲಿ ಇದ್ದು ಅಪ್ಲೈ ಮಾಡೋವಂಥವ್ರು ಮತ್ತು ನಿಮಗೆ ನಿಯರ್ ಇರೋವಂಥವ್ರು ವರ್ಕ್ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ. ಅಪ್ಲೈ ಮಾಡುವಂಥವ್ರು ಅಪ್ಲೈ ಮಾಡಿ. ಇನ್ನು ಈ ಹುದ್ದೆ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕೆಲಸ ಹುಡ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿದ್ದೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.